ಆಯ್ತು, ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ಎಸ್, ಇವತ್ತು ನಾವು ಅರುಣಾಚಲಿಗೆ ಹೋಗ್ತಾ ಇದ್ದೀವಿ, ತಮಿಳ್ನಾಡಿಗೆ, ತಿರುಮಲೈಗೆ. ಒಂದು ಅರ್ಕೆ ಇತ್ತು, ಆ ಅರ್ಕೆ ತೀರ್ಸೋಕ್ಕೋಸ್ಕರ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಎಸ್, ನಾವು ಫೈನಲಿ ಅರುಣಾಚಲಗೆ ರೀಚ್ ಆದೋ. ನಾವು ಬರ್ಬೇಕಾದ್ರೆ ಸ್ವಲ್ಪ ಮಳೆ ಬರ್ತಿತ್ತು, ಸೋನೆ ಥರ. ನಾವು ಬೆಳಗ್ಗೆ ಮನೆ ಬಿಟ್ಟಿದ್ದು 8 ಗಂಟೆ. ಸೊ ಇಲ್ಲಿ ನಾವು ರೀಚ್ ಆಗಿದ್ದು ಒಂದು 12 ಸಮಥಿಂಗ್ ಅನಿಸುತ್ತೆ. ಫೈನಲಿ ಇಲ್ಲಿ ನೋಡ್ತಾ ಇರ್ಬೋದು, ನಾವು ರೀಚ್ ಆಗಿದ್ದೀವಿ. ನಾವು ಏನು ಅಂದ್ಕೊಂಡು ಫುಲ್ ಓಡಾಡೋಣ, 14 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಬೆಟ್ಟದ ಮೇಲಿಂದ. ನೋಡಿರಲ್ಲ, ಜನ ನಡ್ಕೊಂಡು ಹೋಗ್ತಿರೋದೇ, ಬೆಟ್ಟದ ಸುತ್ತ ಆಗ್ತಿದ್ದಾರೆ. 14 ಕಿಲೋಮೀಟ್ರ್ ಸಮಥಿಂಗ್ ಏನೋ ಇದೆ. ಸೊ ಅದೆಲ್ಲ ಆದಮೇಲೆ ದರ್ಶನಕ್ಕೆ ಬರ್ತಾರೆ. ನಾವು ಅಂದ್ಕೊಂಡು ಸರಿ ಆಯಿತು, ನಾವು ಹಂಗೆ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಕೈಯಲ್ಲಿ ಆಗಲಿಲ್ಲ. ನಾವಿನ್ನೂ ದೇವಸ್ಥಾನಗಳು ಕವರ್ ಮಾಡಬೇಕಿತ್ತು. ಅಲ್ಲಿ ಇನ್ನೂ ತಮಿಳ್ನಲ್ಲಿ ದೇವಸ್ಥಾನ ಇದೆ, ಸೂರ್ಯ ಟೆಂಪಲ್ಲು, ನವಗ್ರಹ ಟೆಂಪಲ್ಲು, ಬುದ್ಧ ಟೆಂಪಲ್ಲು, ಚಂದ್ರ ಟೆಂಪಲ್, ತುಂಬ ಟೆಂಪಲ್ಸ್ ಇತ್ತು. ಅದಕ್ಕೋಸ್ಕರ ನಾವು ಏನಂತ ಪ್ಲ್ಯಾನ್ ಮಾಡಿಕೊಂಡು ಬೇಡ, ಈಗ ಸದ್ಯಕ್ಕೆ ನೋಡ್ಕೊಂಡು ಹೋಗೋಣ. ಇನ್ನೊಂದು ಸತಿ ಯಾವಾಗಾದ್ರೂ ಬಂದಾಗ ಪೌರ್ಣಮಿಗೆ ಬರಬೇಕಾದ್ರೆ ತುಂಬ ಶ್ರೇಷ್ಠ. ಪೌರ್ಣಮಿಗೆ ಬಂದರೆ ನೋಡೋಣ, ಅವಾಗ ಸಾಧ್ಯ ಆದರೆ ಅವಾಗ ಬರೋಣ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಆಟೋದಲ್ಲಿ ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಆಟೋದಲ್ಲಿ ಹೋಗಬೇಕು. ಒಬ್ಬರು ಹೇಳ್ತಾರೆ 180 ಹೇಳ್ತಾರೆ, ಬರೀ 2 ಕಿಲೋಮೀಟ್ರ್ ಸಮಥಿಂಗ್ ಇದೆ, 180 ಹೇಳ್ತಿದ್ರು. ಅದಕ್ಕೆ ನಾವೀಗ ಇಲ್ಲಿ ಪಾರ್ಕಿಂಗ್ ಮಾಡೋಣ ಅಂತ ಪ್ಲೇಸಸ್ ನೋಡ್ತಾ ಇದ್ದೀವಿ. ಜಾಗನೇ ಇಲ್ಲ. ನಾವು ಹೋಗಿದ್ದು ಸಂಡೇ, ಸೊ ಅದಕ್ಕೆ ಜನ ಜಾಸ್ತಿ ಇದ್ದರು, ರಜಾ ಟೈಮಲ್ಲಿ ಹೋಗಿದ್ವಲ್ಲ. ಇಲ್ಲಿ ನೋಡಿ, ಪಾರ್ಕಿಂಗಿಗೂ ಜಾಗ ಸಿಗ್ತಾ ಇಲ್ಲ, ಏನೂ ಇಲ್ಲ. ನಮ್ಗೆ ತಲೆನೇ ಕೆಟ್ಟೋಯ್ತು ಎಲ್ಲಪ್ಪ ನಿಲ್ಸೋದು ಅಂತ. ಸೊ ಫೈನಲಾಗಿ ಎಲ್ಲೋ ಸಿಕ್ತು, ಪಾರ್ಕ್ ಮಾಡಿ. ಇವಾಗ ನಾವು ಆಟೋ ಹಿಡ್ಕೊಂಡು ಕೇಳ್ದೋ, ನಾವು ಎಷ್ಟು ಅಂತ ಕೇಳಿದ್ದಕ್ಕೆ ಅವರು 200 ಆಗುತ್ತೆ ಅಂದರು. ಅದಕ್ಕೆ ನಮ್ಮ ಯಜಮಾನ್ರು ಏನು ಹೇಳಿದ್ರು, ಬೇಡ ನಡಿ, ನಡ್ಕೊಂಡೇ ಹೋಗೋಣ, ಆರಾಮಾಗಿ ವಾಕಿಂಗ್ ಆದಂಗೆ ಆಗುತ್ತೆ ಅಂತ ಹೇಳಿದ್ರು. ಸೊ 2 ಕಿಲೋಮೀಟರ್ ನಡ್ಕೊಂಡು ಹೋದೋ. ನೋಡಿ, ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಿದ್ದಾರೆ ಅಂತ. ತುಂಬ ಜನ ಇದ್ದರು. ದೇವಸ್ಥಾನದ ಹತ್ರನೂ ಅಷ್ಟೇ, ಯಾವ ಮೂಲೆ ಅಂತಲೇ ನಮಗೆ ಗೊತ್ತಾಗಲ್ಲ. ಈ ಮೂಲೆಗೆ ಹೋದರೆ ಎಲ್ಲೋಗ್ಬೇಕು, ಆ ಮೂಲೆಗೆ ಹೋದರೆ ಎಲ್ಲೋಗ್ಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಜನ ಇದ್ದರು. ಹೋಗಿ ಹಂಗೆ ವಿಡಿಯೋ ಮಾಡ್ಕೊಂಡು ನಾನು ಮಾಡಿಂಗೇನು ವೆದರ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಹೇಳ್ದೆ, ಹಂಗೆ ಒಂದು ಸ್ಲೋಮೋ ವೀಡಿಯೋ ಮಾಡಿಕೊಡಿ, ನಾನು ಹಂಗೆ ಹೋಗ್ತಾ ಇರ್ತೀನಿ ಅಂತ. ನಮ್ಮ ಯಜಮಾನ್ರು ಸ್ವಲ್ಪ ಶೈ ಆಯಿತಾ, ವೀಡಿಯೋ ಮಾಡೋದಕ್ಕೂ ಬರಲ್ಲ, ವಿಡಿಯೋದಕ್ಕೂ ಬರಲ್ಲ. ಅವ್ರು ವೀಡಿಯೋ ಮಾಡ್ಕೊಡು ಅಂದ್ರೂ ಅವ್ರು ಏನು ಅನ್ಕೋತಾರೆ ಅಂತ ನಾಚಿಕೆ ಪಡ್ತಾರೆ. ಬಟ್ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನಾನು ವೀಡಿಯೋ ಮಾಡಲೇಬೇಕಾಗುತ್ತೆ. ಔಟ್ಸೈಡ್ ಹೋದ್ಮೇಲೆ ಇದೊಂದು ಮೆಮೊರಿ ಇರುತ್ತೆ ನನಗೆ. ನಾನು ಯಾವಾಗ ಬೇಕಾದ್ರೂ ನೋಡ್ಬೋದು ದೇವಸ್ಥಾನಕ್ಕೆ ಹೋಗಿದ್ದೋ ನಾವು ಅಂತ. ಇಲ್ಲಿ ನೋಡಿದ್ದು ಬ್ಯಾಕ್ ಗೇಟ್ ಆ್ಯಕ್ಚುಲಿ. ಫೈನಲ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ ದೇವಸ್ಥಾನ. ಇವಾಗ ನೋಡಿ, ಬಿಡ್ತಾ ಇಲ್ಲ, ಇಲ್ಲಿ ಫುಲ್ಲು ರಶ್ ಆಗಿದೆ. ಸೆಂಟ್ರಲ್ ಹೋಗ್ಬೇಕಷ್ಟೆ. ಆ್ಯಕ್ಚುಲಿ ಇದು ಮೇನ್ ಗೇಟ್. ಇಲ್ಲಿಂದ ನೋಡಿ ಜನ, ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ. ಮಳೆ ಬೇರೆ ಬರ್ತಿದೆ, ಫೋನಲ್ಲಿ ಬೇರೆ ಮಾತಾಡ್ತಿದ್ದಾರೆ. ಜನ ಜನ ಜನ. ಆದರೆ ನೋಡಿ, ಎಷ್ಟು ಇಲ್ಲಿಂದ ಜನ, ಒಳಗಡೆನೂ ಜನ. ನೋಡಿ, ತುಂಬ ಜನ ಗೈಸ್, ಎಷ್ಟೊಂದು ಜನ ಇದ್ದಾರೆ. ಎಷ್ಟು ಜನ ಅಂತ ಪ್ಲಾನಿಂಗೇ ಇರಲಿಲ್ಲ. ಅನ್ಪ್ಲಾನಿಂಗ್ ಟ್ರಿಪ್ ಇದು. ಹೆಂಗಿದೆ ರಶ್ ಶ್ರೀನಿವಾಸ್? ಇಲ್ಲಿ ನೋಡಿ ಬಿಟ್ಟಿದ್ದಾರೆ, ಓಡ್ತವ್ರೆಲ್ಲ.
ನೋಡಿ ಇವರು ಓಡ್ತಾವ್ರು. ಹೆವಿ ರಶ್ ಇದೆ ಮಾತ್ರ. ನಾವೇನು ರಶ್ ಇಲ್ಲ ಅನ್ಕೊಂಡ್ ಬಂದ್ರೆ ತುಂಬಾ ತುಂಬಾ ರಶ್ ಇದೆ. ಅದು ಬೇರೆ ಇವಾಗ ಬಿಸ್ಲಿಲ್ಲ, ಇಲ್ಲಿ ಮಳೆ ಬರ್ತಿದೆ ಆಕ್ಚುಲಿ. ಸೋನೆ ನೋಡಿ ನೋಡಿ ಫುಲ್ ನೆನ್ಸ್ಕೊಂಡು ಹೆಂಗೆ ವಿಗ್ರಹ ತೋರಿಸ್ತಿಂತದೆ, ಮೀನ್ಸ್ ಗೋಪುರ ತೋರಿಸ್ತೀನಿ. ಇಷ್ಟು ದೊಡ್ಡದು ಸೂಪರ್ ಆಗಿದೆ ಮಾತ್ರ. ಮೈಕ್ ತರದೇ ಮಾಡ್ತೋದೆ. ಎಷ್ಟು ರಶ್ ಇದ್ದಾರೆ, ಇಷ್ಟೊಂದು ರಶ್ ಅಲ್ಲಿ ನಾವ್ ಹೆಂಗೆ ದರ್ಶನ ಮಾಡೋದು? ಅಕ್ಕ ಏನ್ ಇಷ್ಟೊಂದು ರಶ್ ನೋಡು. ಟಿಕೆಟ್ ಇದು ಟಿಕೆಟ್ ಇದು ಫ್ರೀ. ಟಿಕೆಟ್ ಅವ್ರು ಹೇಳಿದ್ರೆ ಟಿಕೆಟ್ಗೆ 3 ಅವರ್ ಅಂತ. ಟಿಕೆಟ್ ತಗೊಂಡ್ರು 3 ಅವರೇ, ಟಿಕೆಟ್ ಇಲ್ಲ ಅಂದ್ರೆ ಅಪ್ಪ ಟಿಕೆಟ್ ಇಲ್ಲ ಅಂದ್ರೆ ಒಂದು ನೈಟ್ ಫುಲ್ ಅನ್ಸುತ್ತೆ ಇಡೀ ದಿನ. ಸೇಮ್ ಹಾಸನಂಬಲ್ಲಿ ಹೆಂಗಿತ್ತು ಅದಕ್ಕಿಂತ ಡಬಲ್ ಆಗೈತಿ ಇಲ್ಲಿ ಬಿಟ್ಟಿದ್ದಾರೆ. ಹೋಯ್ ಬಟ್ ಅಲ್ಲಿ ನೋಡಿ ಅಕ್ಕ ಬೆಟ್ಟ ಇಲ್ಲಿ ಸಖತ್ತ ಕಾಣಿಸ್ತೈತೆ. ಹಾ ಇಲ್ಲಿ ಸೆಂಟ್ರಲ್ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ರು. ಹಾ ಕುತ್ಕೊಳ್ಳೋಕೆ ತಿರುಪತಿ ತರ ಫೀಲ್ ಆಗ್ತೈತಿ ಇವಾಗ. ಸೊ ಅದು ಅಮ್ಮನವ್ರ ಚೆನ್ನಾಗಿ ಕಾಣಿಸ್ತಿದ್ಯಾ ಬಾ. ಅದು ಅಲ್ಲಿದ್ದು ಅಮ್ಮನವ್ರ ದೇವಸ್ಥಾನ ಅಂತೆ. ಇದೆಯಾ ದೇವಸ್ಥಾನ ಅಂತ ಗೊತ್ತಿಲ್ಲ. ಯಪ್ಪ ಏನ್ ರಶ್ ಇದೆ ಗೊತ್ತಾ. ಅಲ್ಲಿ ಸ್ಟಾರ್ಟ್ ಆಗಿರೋ ರಶ್ಶು ಇಲ್ಲೋರ್ಗೂ ಇದೆ ನೋಡಿ. ಎಷ್ಟು ಇನ್ನೂ ರಶ್ ಇದೆ. ಇಷ್ಟು ಇಲ್ಲ ಯಾವಾಗ ದರ್ಶನ ಮಾಡ್ತಾರೋ. ಫುಲ್ಲು ಎಂಡೋರ್ಗೂ ಇದೆ. ಸುಮ್ನೆ ಹೋಗ್ತಾನೆ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಂಡೇ ಕಾಣಿಸ್ತಿಲ್ಲಲ್ಲ ಇಂದು. ಇಲ್ಲಿ ನೋಡಿ ಅಂಗಡಿ, ತಾಮ್ರದ ಅಂಗಡಿ ಎಲ್ಲ ಇದೆ. ಇಲ್ಲಿ ಒಂದ್ ಬಿಂಗೆ ತಗೋಬೇಕು ಗೈಸ್ ಅಲ್ಲಿ ನೋಡಿ. ಇದು ನಡೀರಿ ಮುಂದೆ ನೋಡೋಣ ಅಕ್ಕ. ಅವರೆಲ್ಲ ಹೇಳಲ್ಲ ಅಕ್ಕ. ಹಾ ಇಲ್ಲ ಕೊನೆ ಎಂಡೆ ಅದು ಅಂತಾನೆ ಗೊತ್ತಾಯ್ತಿಲ್ಲಲ್ಲ ಇಂದು. ಸುಮ್ನೆ ಹೋಗ್ತಾನೆ ಇದೀವಿ ಗೈಸ್. ಎಂಡೆ ಅದು ಕೊನೆ ಅದು, ಸಾರಿ ಸ್ಟಾರ್ಟ್ ಅದು ಕೊನೆ ಅದು ಏನೋ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇದೀವಿ. ಫೋಟೋಸ್ ಇದೆಲ್ಲ ಫೋಟೋಸ್. ಇಲ್ಲಿ ನೋಡಿ ಇವರೆಲ್ಲ ದರ್ಶನ ಮಾಡೋದಕ್ಕೆ. ಆ ಕಡೆ ಒಂದು ಕ್ಯೂ, ಈ ಕಡೆ ಒಂದು ಕ್ಯೂ. ಎಷ್ಟಿದೆ ಅಕ್ಕ ಈ ತರ ಗೋಪುರ? 4 ಗೋಪುರ, 4 ಕಡೆನೂ ಇದೆ. 4 ಗೋಪುರನೂ ಇದೆ. ಅಲ್ಲೊಂದು ದೇವಸ್ಥಾನ ಇದೆ. ಇವಾಗ ಮಾಡಿ ಸರ್. ಹಾ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋದು. ಲೈನ್ ಆಗಲ್ಲ, ನಮಸ್ಕಾರ ಮಾಡ್ಕೊಂಡು ದೇವ್ರಿಗೆ ನೋಡಿ ಹೆಂಗೈತೆ. ಮೇನ್ ರಾಜ್ ಗೋಪುರ ಇಲ್ಲೇ ನಾವು ದೀಪ ಹಚ್ಚಿದ್ದು ದರ್ಶನ ಮಾಡಿ. ದರ್ಶನ ಮಾಡಕ್ ಆಗಿಲ್ಲ ಗೈಸ್, ತುಂಬಾ ರಶ್ ಇದೆ. ನಾ ಮತ್ತೆ ಇನ್ನೊಂದ್ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಅದಕ್ಕೆ ಇಲ್ಲೇ ಕೈ ಮುಕ್ಕೊಂಡ್ ದೀಪ ಹಚ್ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಇಲ್ಲ ಆಗಲ್ಲ ಗೈಸ್, ತುಂಬಾ ರಶ್ ಕಾಣಿಸ್ತಾ ಇಲ್ಲ. ಟೈಮ್ ಬಂದು 1 ಗಂಟೆ. ಅದೇ ಬೆಟ್ಟ ತರನೇ ಮೀನ್ಸ್ ಫುಲ್ ಫಾಗ್. ಕಾಂಟ್ಯಾಕ್ಟ್ ಮಾಡಿ ಅಂತ ಮಾಡೋ ಅಂಕಲ್ ನನಗೆ ಬೈದ್ರೆ ಏನೋ ಅಂಕಲ್ ತಮಿಳಲ್ಲಿ 50 ರೂಪಾಯಿ ಕೇಳ್ತಾರ. ಮತ್ತೆ 150 ಕೇಳ್ತಾರೆ.
ಅದಕ್ಕೆ ನಾನು 50 ರೂಪಾಯಿ ಕೇಳಿದ್ದು. ಕಾಲು ದೇವ್ರೆ ಹೆವಿ. ಎಷ್ಟು ಜನ ಅಲ್ವಾ ಅಕ್ಕ, ಅಪ್ಪ ದೇವ್ರೆ. ನೆಲ್ಲಿಕಾಯಿ ತಗೊಂಡು ತಿನ್ಕೊಂಡು ನಮ್ ಕಾರ್ ಹತ್ರ ಹೋಗ್ತಾ ಇದೀವಿ. ತಗೊಳ್ಳಿ, ಕಾಲ್ ತೊಳ್ಕೊಳ್ಳಿ. ತಿರುವಂಡರಪುಡಿ, ಇದು ತಿರುವಣ್ಣಾಮಲೈ. ಜಾಸ್ತಿ ಬರೀ ದೇವಸ್ಥಾನನೇ ಅನ್ಸುತ್ತಲ್ವಕ್ಕ ತಮಿಳ್ನಾಡಲ್ಲಿ. ಹಾ ಬರುತ್ತೆ ನೋಡಿ, ನಮ್ ಬಾಸ್ ದೇವಸ್ಥಾನ ಅನ್ಸುತ್ತೆ. ಒಳಗಡೆ ಹೋಗ್ಬೇಕು ಇದಕ್ಕೆ. ಇವಾಗ ಟೀ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಕಾಫಿ ಟೀ ಕುಡಿಬೇಕು ಗೈಸ್, ಅದಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ಸಖತ್ತಾಗಿ ಮಾಡ್ಸೋ ನೋಡಿ, ಹೈವೇ ರೋಡು. ತಗೊಳ್ಳಿ ಅಕ್ಕ, ನಂಗೆ ಬೇಡ. ಬೇಡ. ಅದರಲ್ಲಿ ಕಾಫಿ, ಇದು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ತಾನೆ. ಇದು ಕೇಕ್ ಅಲ್ಲ, ಇದೇನೋ ಹೇಳ್ತಾರೆ. ಕಾಫಿ ಕುಡ್ಕೊಂಡು ಈಗ ಹೋಗ್ತಾ ಇದೀವಿ. ಬಸ್ ಸ್ಟಾಪ್ ಇದು ಅಕ್ಕ, ಬಸ್ ಸ್ಟಾಪ್ ಇದು. ಬಸ್ ಸ್ಟಾಪ್ ರೋಡೇ ಇಲ್ಲ, ಬಸ್ ಸ್ಟಾಪ್ ಗೈಸ್ ಇದು. ಸೊ ಈಗ ಕಾಫಿ ಕುಡ್ಕೊಂಡು 7up ತಗೊಂಡು ಬಿಸ್ಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಡೋರೇ ಹಾಕಿಲ್ಲ, ಲಾಕ್ ಆಗಿದೆ. ಕಲೆಗಾರರು ಏನ್ ಬೇಕು? ಊಟ ತುಂಬಾ ಚೆನ್ನಾಗಿದೆ ನೋಡಿ. ಮನ್ಕೊಂಡು ಅಂತ ವಾಪಸ್ ಕೊಡಕ್ಕೆ ಅಂತ ಏನು ಕೈ ತೊಳ್ಕೊಬೇಕಾ ಇಲ್ಲಿ? ಕಲ್ಯಾಣಿ ಪಿಕಾಕ್ ಕ್ಯೂ ಕ್ಯಾಮ್ರಾನೇ ಆನ್ ಆಗ್ಲಿ, ಈಗ ಆನ್ ಆಯ್ತು. ಮತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ನಾವು ತಮಿಳ್ನಾಡಿಗೆ ಬಂದಿದ್ದೀವಿ ಪೂಜೆ ಮಾಡ್ಸೋದಕ್ಕೆ. ಯಾವ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ. ಶಿವನ್ ದೇವಸ್ಥಾನ. ಶಿವನ್ ದೇವಸ್ಥಾನ. ಅದು ಆಕ್ಚುಲಿ ಏನ್ ಗೊತ್ತಾ, ನಮ್ಗೆ ಹೇಳೋದಕ್ಕೆ ಬರಲ್ಲ, ಆ ತರ ಹೆಸರುಗಳೆಲ್ಲ ಇದಾವೆ. ಹೌದು. ಮೇಲೆ ಮೇಲೆ ಗೋಪುರದ ಮೇಲೆ ಕಾಣಿಸಲ್ಲ. ವಿಡಿಯೋ ಮಾಡಿ ಕಳಿಸಿ. ನೋಡಲ್ಲಿ ಮೇಲೆ
ಒದ್ರು ಬಿಡ್ಬೇಕು ಈಗ ಪುಕ್ಕನ ಅದು. ನಿಜವಾಗ್ಲೂ ತಮಿಳ್ನಾಡಲ್ಲಿ ದೇವಸ್ಥಾನಗಳು ಸಖತ್ತಾಗಿದ್ದಾವೆ ಗೊತ್ತಾ. ತಮಿಳ್ನಾಡಲ್ಲಿ ಬಂದ್ರೆ ಒಂದು 4-5 ದಿನ ಇದ್ಬಿಟ್ಟು ಪ್ಲೇಸಸ್ನ ಸೂಪರಾಗಿ ನೋಡ್ಕೊಂಡು ಹೋಗ್ಬೋದು. ಊಟನೂ ಚೆನ್ನಾಗಿತ್ತು ನಾವು ಹೋಗಿದ್ವಲ್ಲ ಅಲ್ಲಿ. ಪುಸ್ತಕ ಕೊಟ್ರ ಯಾರು ಕೊಡ್ತಾರಪ್ಪ? கன்னடா தமிழா கன்னடமா? கன்னடமு ஆ? கன்னடா சொன்னா தெரியாதா? தெரியுது. அப்போ நான் வந்து இது கோவிலோட சிவலியாதானா இது சொன்னாடா இதுலடா நான் சொல்றதா இவடா ஓ நமச்சிவாயா. அது வந்து மணவாளேஸ்வரர் அபிநயம் திருவேலிக்குடி திருமண மரம் மணவாளேஸ்வரர் சிவபெருமான் லிங்கத்தை வந்து திருமணி காட்சி தந்த அருள்வாக்கி வழங்கும் ஆலயங்களில் தமிழ்நாட்டில் ஏராளமாக உள்ளன. அவை ஒவ்வொன்றும் 107 தளம் சிறப்பாக மேற்பட்டு வருகின்றன. சோழவர நாடு சோர்வு ஆண்டு ஒரு வாக்கு. நாய்மார்களால் பாடப்பட்ட சிவாலயங்கள் நிறையா உண்டு. தேவாரா பாடப்பட்ட காவிரி வயல்களில் 23 தளம் திருவேலிக்குடி. இறைவன் பேர் கல்யாண சுந்தரேசர். மணவாளேஸ்வரர் என்று அழைக்கப்படுகிறார். அம்மன் பேர் பரிமள சோதநாயகி. 2000 ஆண்டுகள் பல வாய்ந்த திருக்கோயில் நாகப்பட்டினம் மாவட்டம் மயிலாடுதுறை கும்பகோணம் செல்லும் சாலையில் குத்தாத்திரு 3 கிலோமீட்டர் தடை உள்ளது. சமய கொண்டான திருஞா சம்பந்தர் சுந்தர் ஆகிய பாடப்பட்ட தலம். திருமண தடை நீங்கும் திருத்தலம் வழங்கும் திருவேலிக்குடி. வேலிவில் திருமணக்க வேண்டுவோர்கள் இங்கே வந்து சிவனி அம்மனின் தச்சா திருமணம் ஆகிய தலைவராக. திருவேலிக்குடி அருகில் உள்ள குத்தாலத்தில் பார்வதி தேவி 10 லட்சம் மோளா பொருந்து வளர்ந்தார். பரமேஸ்வரனை கணவனாரன்னு 16 திங்கக்கிழமை காவிரியில் மண்ணை லிங்கம் பிடிச்சி பூஜை செய்தார். 17ஆம் திங்கள் மனவா தோண்டி திருமணம் வரமளித்தார். திருவள்ளிமலையில் சுவாமிக்கு பசும் போட்டது. திருவள்ளிக்குள்ள அம்மனுக்கு கங்கனை கட்டி வேள்விகள் செய்து பெருமாள் சடங்குகளை செய்து மகாவிஷ்ணுவ சிவபெருமான் பாடியதோட அதான் திருவள்ளிக்குடி அழைக்கப்படுகிறது. தொடர்ந்து மணமக்கள் நலுங்கு வந்து விட்டால் 12 அழைக்கப்படுகிறது. பிறகு இறைவன் தேவர்களுக்கு காட்சி கொடுத்தான் திருமஞ்சேரியாகும். திருமஞ்சேரி கல்யாண தலங்களாக தான் கல்யாண தலம். திருவள்ளுக்குள்ள பாதிக்கப்பட்ட பரமேஸ்வரன் தனது வலது பாகத்தை ஜாதம் கொடுத்தான். திருமணத்தை வலது பார்த்து திருமணத்தை காண வந்த வானொலிக்கு ரிஷி அனைவரும் கொடிமரம் இப்போ தான் வச்சுருக்கோம். நவரத்துக்காக ஈசானி மூலில் இருப்பான். அதுக்கு எண்ணெயை போட்டு அர்ச்சனை பண்ணால் கல்யாணம் ஆகிடும். இதுதான் கல்யாணம் தலம். இன்னொரு விஷயம், கல்யாத கல்வியும் குறையாத வயதும் கௌரவராத நட்பும் கண்டாத ஒரு மையம் கொண்டாத இளமையும் கற்பிணி இல்லாத உடலும் தெளியாத மனமும் அன்பகலாத மனைவியும் தவறாத சந்தனமும் தாளாத கீர்த்தையும் வராத வார்த்தையும் தடைகள் வராத கொடையும் தொலையாத நீதியும் கோணாத கோணும் துன்பமில்லாத வாழ்வும் தூணை மாதத்தில் அன்பனும் பிறந்தனும் 90 கூட்டு கண்டாய் அடிதனும் மனதின் தங்கைய ஆதிகடவுள் வாழ்வும் அமைந்தில் ஒரு பாகம் மகிழாத சுகபாணியே அருவாயே தெற்கடல் கடைகணி அபிராமியே தனம் தரும் கல்வி தரும் ஒரு நாளும் தவறவாரியா மனம் தரும் தெய்வ வடிவம் தரும் நெஞ்சில் வஞ்சம் விழா இனம் தரும் பூங்கோடு அபிராமி கழகங்களே. நல்லா இருக்கா? சூப்பர். அதான் சிவன் சோகர் ತನುಜ ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ನೋಡಿ சமாதானம் இருக்கு. இந்த 8 வருஷம் 10 வருஷம் புள்ள இல்லாமல் இருக்காங்கல்ல, காலை வாங்க திருவங்காடு போகணும். எங்கே போகணும்? திருவங்காடு. ಪಾಪಾ ಕಾಲು ಹೋಗಿ ಗೈಸ್ ಇವಾಗ ದರ್ಶನ ಎಲ್ಲ ಆಯಿತು. ಇಲ್ಲಂಗೆ ಇವಾಗ ದರ್ಶನ ಎಲ್ಲ ಮಾಡಿ ಕುತ್ಕೊಂಡಿದ್ದೀವಿ. ಟೈಮ್ ಬಂದ್ಬಿಟ್ಟು 6 ಗಂಟೆ. ಇದು 5 ಗಂಟೆಯಿಂದ 7 ಗಂಟೆವರೆಗೂ ಅಷ್ಟೇ ಓಪನ್ ಆಗೋದು. ನೋಡಿ ಫೋನ್ ನೋಡ್ಕೊತೀವಿ. ಓಕೆ, ಇನ್ನು ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನಗಳು ಹೋಗ್ಬೇಕು. ಮತ್ತು ನೈಟ್ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ನೈಟ್ ನಿಮಗೆ. ಓಕೆ, ಬೇಡ ಬಿಡಿ, ಹಂಗಾದ್ರೆ ಬರ್ತೀನಪ್ಪ ನಾನು ಒಳ್ಳೇದಾದ್ರೆ.
ನಮ್ಗೇನು ಚೆನ್ನಾಗಿ ಕೆಲಸ ಎಲ್ಲ ಅನ್ಕೊಂಡಿದ್ದಾಯ್ತು ನೋಡಿ, ಖುಷಿನೇ ಅಲ್ವಾ? ಖುಷಿಯಾಗಿ ಬರ್ಬೋದು. ಅಂದ್ರೆ ಏನೋ ಒಂಥರ ಪೀಸ್ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ರೆ. ನನಗೆ ಒಂಥರ ವೈಬ್ ಚೆನ್ನಾಗಿದೆ ದೇವಸ್ಥಾನದ್ದು. ನೆಮ್ಮದಿ. ಹಾ ನೋಡಿ ಎಷ್ಟು ಪ್ರಶಾಂತವಾಗಿ ಸೈಲೆಂಟ್ ಆಗಿದೆ, ಅಷ್ಟು ಇದಾಗಲ್ಲ. ಗಿಚಿ ಗಿಚಿ ಅನಿಸ್ತಾ ಇಲ್ಲ. ನಾಗರ ಶಿವನ ದೇವಸ್ಥಾನ ಇದೆಯಲ್ಲ, ಅದೇ ಮಾಲೆ ಮಹದೇಶ್ವರ, ಹಾ ಅದು ನೋಡಿದ್ದೀನಿ. ಅಲ್ಲೂ ಹೋಗ್ತಿದ್ದೆ ನನ್ನ ದೇವಸ್ಥಾನಕ್ಕೆ. ಪಾರಿಜಾತ ಎಲ್ಲ ಕೆಳಗಡೆ ಬಿದ್ದಿದೆ. ಏನ್ ಹೇಳಿ? ಪಾರಿಜಾತ ಸಕ್ಕತ್ತಾಗಿದೆ ದೇವಸ್ಥಾನ, ನೈಟ್ ಟೈಮ್ ನೋಡಕ್ ಚಂದ. ಪ್ರಶಾಂತವಾಗಿ ಗಂಟು ಮುಟ್ಟ ಎಲ್ಲ ಕಟ್ಕೊಂತ ಇದೆಯಾ ಇವಾಗ? ರೆಡಿ ಆಗಕ್ಕೆ ಅಷ್ಟೇ ಪ್ಲಾನ್ ಇರ್ತೀವಿ ಅಷ್ಟೇ. ಹಿಂಗ್ ಮಾಡ್ಬೋದಲ್ಲ. ದರ್ಶನ ಚೆನ್ನಾಗಿ ಆಯ್ತು. ಇವಾಗ ಎಲ್ಲಿ ಹೋಗ್ತಿದೀವಿ ಅಂಕಲ್? ಕುಂಭಕೋಣಂ. ಕುಂಭಕೋಣಂ. ಎರಡೆರಡು ಸತಿ ಹೋಗೋದು, ಒಂದ್ಸತಿ 2 ಕೆಲಸ ಮುಗಿಸ್ಕೊಂಡು ಕುಂಭಕೋಣಂ ದೇವಸ್ಥಾನ. ನಾಳೆ ಹೆವಿ ರೀಲ್ಸ್ ಇರುತ್ತೆ. ನಾಳೆ ಹೆವಿ ಇರುತ್ತೆ. ಏನು ಒಂದೊಂದು ದೇವಸ್ಥಾನ ಹೇಳ್ಬೇಕಲ್ಲ, ಇದು ಸೂರ್ಯನ ದೇವಸ್ಥಾನ, ಹೇಳ್ತಿದೀನಿ. ಕುಂಭಕೋಣಂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಮೇಲೆ ನೆಕ್ಸ್ಟ್ ಸೂರ್ಯ ದೇವಸ್ಥಾನ, ಆಮೇಲೆ ಚಂದ್ರ ದೇವಸ್ಥಾನ, ಅದು ಬೇರೆ ಆಮೇಲೆ ಮಂಗಳ, ಬುಧ, ಗುರು, ಶುಕ್ರ, ಶನಿ, ನಿರ್ಮಲ, ರಾಹು, ಕೇತು ಎಲ್ಲ ಹೋಗ್ಬೇಕು. ಮಾನಜ ಬಾಸ್ ದೇವಸ್ಥಾನ ಇದು. ನಾಮ ನೋಡಿ ಏನ್ ಸಕ್ಕತ್ತಾಗಿ ಕಾಣ್ತದೆ. ಕೊಯ್ಲ್ ಅಂತಾರೆ ಇಲ್ಲಿಗೆ. ದೇವ್ರೇನಂತ ದೇವಸ್ಥಾನಕ್ಕೆ ಏನಂತಾರೆ ಇಲ್ಲಿ? ಸಾರಂಗ ಟೆಂಪಲ್. ಚಲೋ ನೀನ್ ಹೋಗು. ತಮಿಳ್ನಾಡಲ್ಲಿ ಮಾತ್ರ ಚಿಕ್ಕ ಚಿಕ್ಕದ್ ಯಾವ್ದು ನಾವು ಚಿಕ್ಕ ಚಿಕ್ಕ ದೇವಸ್ಥಾನ ಯಾವ್ದು ನೋಡ್ಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನನೇ. ಏ ರಂಗನಾಥ ಸ್ವಾಮಿ ನೋಡಲ್ಲಿ. ಇವಾಗ ದರ್ಶನ ಮಾಡ್ಕೊಂಡು ಈಚೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಕುಂಕುಮ. ಈಗ ದರ್ಶನ ಮಾಡ್ಕೊಂಡು ಈಚೆ ಬಂದು ರೂಮ್ ಮಾಡ್ಕೊಂಡು ಸ್ಟೇ ಆಗಬೇಕು. ನಾಳೆ ಮತ್ತೆ ದೇವಸ್ಥಾನ ರೌಂಡಿಂಗ್ ಇದೆ. ಸೊ ಇವಾಗ ರೂಮ್ ನೋಡಬೇಕು. ರೂಮ್ ಮಾಡಿಕೊಂಡು ಸ್ಟೇ ಆಗಿ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಲಂಡನ್ ರೂಮ್ ಅಂತ ಇದು. ಲಂಡನ್ ಲಂಡನ್ ಇಲ್ಲ 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 ನೀವ್ ಹಚ್ಚಿ.
ಅದು ಟ್ರೆಡ್ ಬಂದ್ಬಿಡುತ್ತೆ. ಟ್ರೆಡ್ ಇದು. ಹ್ಯಾಪಿ ಬರ್ತ್ಡೇ 30 ಇಲ್ಲ ಹೋಗು ಪರವಾಗಿಲ್ಲ. ನಿಮಿಷ ಬರ್ರಿ ಹಿಂಗೆ ಫೋಟೋ ತೆಗಿಯೋದಾ? ಹಂಗೆ ಅದ್ರ ಮೇಲೆ తీసుకుంటా ಫೋಟೋ ಇದೆ ಬೇಸ್ ಈ ಕಡೆ ಬಸ್ ಮಾಡು. ಅದು ವಿಡಿಯೋ ಮೇಲೆ ಪ್ರೆಸ್ ಮಾಡಿದ್ದಾರೆ. ಕ್ಲಿಕ್ ಆಗುತ್ತಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನೆಲ್. ಸೊ ಟೈಮ್ ಬಂದು 7 ಗಂಟೆ ಆಗಿದೆ. ಎದ್ದು ರೆಡಿ ಆಗಬೇಕು, ರೆಡಿ ಆಗ್ತಿದ್ದೀವಿ. ಸೊ ನೆನ್ನೆ ಕೇಕ್ ಕಟ್ ಮಾಡಿ ಮಲಗೋ ಅಷ್ಟರಲ್ಲಿ 12 o'clock ಆಗಿತ್ತು. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಮತ್ತು ದೇವಸ್ಥಾನಗಳಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು, ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೇವೆ. ಫೈನಲಿ ರೆಡಿ ಆಗಿದ್ದೀವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಸೂರ್ಯ ಫಸ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ? ನವಗ್ರಹನ ಫಸ್ಟು 9 ದೇವಸ್ಥಾನ ಅಂತೆ, ನವಗ್ರಹ ದೇವಸ್ಥಾನ, ಅದಾದಮೇಲೆ ಸೂರ್ಯನ ದೇವಸ್ಥಾನ, ಅದಾದಮೇಲೆ ಚಂದ್ರನ ದೇವಸ್ಥಾನ ಏನೋ ಇದೆಯಂತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಈ ತಮಿಳ್ನಾಡಲ್ಲಿ ದೇವಸ್ಥಾನಗಳು ಹೆಸರು ಹೇಳೋದಕ್ಕೇ ಮರ್ತೋಗ್ಬಿಡ್ತೀವಿ. ತಿರುಮಲೆ ಅಂತೆ, ಮತ್ತು ಇನ್ನೊಂದೇನು ಅದ್ಯಾವುದೋ ಇದೆ, ಕುಂಭ ಟೆಂಪಲ್ಲು ಯಾವುದಾದ್ರೂ ಇದೆ, ಮರ್ತೋಗ್ಬಿಡ್ತೀವಿ. ಇವಾಗ ನಾವು ನವಗ್ರಹನ ಇಲ್ಲ ಸೂರ್ಯನ ದೇವಸ್ಥಾನಕ್ಕೂ ಹೋಗ್ತೀವಿ. ಬನ್ನಿ ಹೋಗೋಣ. ಇವಾಗ ಸೂರ್ಯ ಯಾವ್ದಕ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಅದು, ನೆಕ್ಸ್ಟ್ ಚಂದ್ರ, ಅದಾದ್ಮೇಲೆ ನವಗ್ರಹ. ನನ್ಗೆ ಅನ್ಸುತ್ತೆ ಅವ್ನು ಬರ್ಬೇಕಾದ್ರೆ ತೋರ್ಸದ್ನಲ್ಲ ಅದೇ ಅನ್ಸುತ್ತೆ. ಈಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ಬಂದಿದೀವಿ. ಇವಾಗ ಚೆನ್ನೈ ಇದ್ಮೇಲೆ ಆಗ್ತದೆ ಸೂರ್ಯ ಟೆಂಪಲ್, ನವಗ್ರಹ ಮೊದಲನೇ ದೇವಸ್ಥಾನ. ಬರ್ತ್ಡೇ ಬಾಯ್ ಮೊದಲನೇ ದೇವಸ್ಥಾನ ಸೂರ್ಯ ಟೆಂಪಲ್. ಏನ್ ಲಕ್ಕಿ ಸೀರ ನೀನು, ಬರ್ತ್ಡೇ ದಿನ ಎಷ್ಟು ದೇವಸ್ಥಾನ ತಿರುಗ್ತಿದ್ಯಾ ನೀನು. ಈಗ ಸೂರ್ಯ ಟೆಂಪಲ್ಗೆ ಬಂದಿದ್ದೀವಿ. ಪೂಜೆ ಸಾಮಾನ್ ತಗೋದಾ? ಏನು ಬೇಡ ಅಂತೆ ಅಲ್ಲಿ ಕಟ್ಟಾಗ ಮಾಡಿಸ್ತೀಯಾ? ಪೂಜೆ ಮಾಡಿಸ್ತೀವಿ.